ಹಸ್ಬೆಂಡು ಇನ್ ಎಷ್ಟೊತ್ತು? ನಂದಿನ್ನೂ ಲೇಟ್ ಆಗುತ್ತೆ ರೀ, ನಿದ್ದೆ ಬರ್ತಿಲ್ಲ. ನೀವು ಮಾಡ್ಕೊಳ್ಳಿ. ನಂಗೆ ಹಂಗೆಲ್ಲ ನಿದ್ದೆ ಬರಲ್ಲ. ಏನು ಲೈಟ್ ಆಫ್ ಮಾಡ್ಬೇಕಾ? ಇಲ್ಲ, ನನ್ನ ಪಕ್ಕದಲ್ಲಿರೋರು ನಿದ್ದೆ ಮಾಡಿದ್ರೆ ನಂಗೆ ನಿದ್ದೆ ಬರೋದು. ಇರ್ರಿ, ಈವೆಂಟ್ ಫೋಟೋಸ್ ನೋಡ್ತಿದ್ದೀನಿ, ನೀವು ನೋಡಿ ಅಂದ್ರೆ ಬೇಡ ಅಂತೀರಾ? ಇವೆಂಟ್ ನೋಡ್ತಿದ್ದೀರಾ ಅಥವಾ ಮಾಡ್ಲು ಫೋಟೋಸ್ ನೋಡ್ತಿದ್ದೀರಾ? ಎರಡು. ನನ್ನ ಫೋಟೋಸ್ ನಾನು ಯಾಕೆ ನೋಡ್ಲಿ? ಯಾವತ್ತಿದ್ರು ನಂಗೆ ದಿಶ ಆಗಲ್ಲ, ದೀಪ ಆಗೇ ಇರೋಕೆ ಇಷ್ಟ. ಏನೋ ದಿಶಾ ಅಂದಂಗಿತ್ತು. ಯಾಕ್ರಿ ಇಷ್ಟು ಉದ್ದ ಹೇಳಿದ್ರೆ ಬರೀ ದಿಶಾ ಅನ್ನೋದು ಮಾತ್ರ ಕೇಳಿಸಲ್ವಾ ನಿಮ್ಗೆ? ಹೋಲಿ ಬಿಡ್ರಿ, ಕೋಪ ಮಾಡ್ಕೋಬಿಡಿ. ಇಲ್ಲಿ ನೋಡಿ, ನಂದು ದಿಶಾ ಅವ್ರ ಫೋಟೋಸ್ ಎಷ್ಟು ವೈರಲ್ ಆಗಿದೆ ಎಲ್ಲ ಕಡೆ. ಆಗತ್ತೆ. ವೈರಲ್ ಜ್ವರ ಹೋಗೋವರೆಗೂ ನಿಮ್ದು ಮತ್ತೆ ದಿಶಾ ಫೋಟೋ ವೈರಲ್ ಆಗ್ತಾನೆ ಇರುತ್ತೆ. ಯಾಕ್ರಿ ಪಾಪ ಹುಡುಗಿ ಬಗ್ಗೆ ಅಷ್ಟೊಂದು ಕೋಪ? ಎಷ್ಟು ಒಳ್ಳೆ ಮಾಡಲ್ ಅವರು. ಅವರಿಂದ ನಮ್ಮ ಶೋ ರೇಂಜೇ ಚೇಂಜ್ ಆಗೋಯ್ತು. ವಾ, ಏನ್ ಪ್ರಪಂಚದಲ್ಲಿ ಅವಳು ಒಬ್ಳೆ ಮಾಡಲ್ ಇರೋದು? ಬೇರೆ ಯಾವ ಸುಂದಿನೇ ಇಲ್ಲ ಈ ಪ್ರಪಂಚದಲ್ಲಿ. ಅವ್ರಿಗಿಂತ ಸುಂದರವಾಗಿರೋರು ಇದ್ದಾರೆ, ಒಪ್ಕೋತೀನಿ. ಆದ್ರೆ ಅವರಲ್ಲಿ ಇನ್ನೂ ಒಂದು ಸೆಳೆತ ಇದೆ. ಮ್ಯಾಜಿಕ್ ಅಂತಾರಲ್ಲ, ಅದಿದೆ. ಅವ್ರ ಸ್ಮೈಲು, ವಾಕಿಂಗ್ ಸ್ಟೈಲು, ಒಬ್ಬೊಬ್ಬ ನೋಡಿದವರೆಲ್ಲ ಕಿಲ್ಲು. ನಂಗೇನೋ ಹೆಚ್ಚು ಕಮ್ಮಿ ಅಂದ್ರೆ ನೀವೇ ಜೈಲ್ಗೆ ಹೋಗೋದ. ಮೇಲೆ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಜೀವವಾದಿ ಶಿಕ್ಷೆ ಆದ್ರೂ ಪರವಾಗಿಲ್ಲ. ನನ್ ಮುಂದೆ ಮಾತ್ರ ಆ ಮಿಟಗ್ಲಾಡಿ ಮಾಡೆಲ್ನ ಮಾತ್ರ ಹೊಗಳ್ಬೇಡಿ. ಅವಳ ಕೆಲಸ ಏನು ಮಾಡಿ, ನಿಮ್ ಕೆಲಸ ಏನು ಅವಳನ್ನ ಇಟ್ಕೊಂಡು ಅಲ್ಲ ಅವಳ ಜೊತೆ ಕೆಲಸ ಮಾಡೋದು. ನೀವ್ ಗೋಗಾಡಿದ್ರಿ, ನಿಮ್ ಕಷ್ಟ ನೋಡಕ್ಕಾಗ್ದೆ ಅವಳ ನಿಮ್ಮನ್ನ ಭೇಟಿ ಆಗೋಕ್ ಒಪ್ಕೊಂಡ್ಲಲ್ವಾ? ಇಲ್ದೆ ಹೋಗಿದ್ದಿದ್ರೆ ಅವಳ ನಿಮ್ಮನ್ನ ಕೇರೆ ಅಂತಿರ್ಲಿಲ್ಲ, ಗೊತ್ತಾಯ್ತಾ? ಅವ್ರು ಬರೀ ಮಾಡೆಲ್ ಅಲ್ರಿ, ಒಳ್ಳೆ ಡಿಸೈನರ್ ಅವರು. ಅಷ್ಟಿಲ್ದೆ ಇವ್ರನ್ನೇ ಕರ್ಸುವಂತ ನಮ್ಮ ಅತ್ತಿಗೆ ಇವ್ರನ್ನೇ ಸಜೆಸ್ಟ್ ಮಾಡ್ತಿದ್ರ. ಏನೇ ಹೇಳಿ, ನಮ್ಮ ಅತ್ತಿಗೆ ಸೆಲೆಕ್ಷನ್ ಸೂಪರೋ ಪಾಪರೋ ಅದೆಲ್ಲ ಆಮೇಲೆ ಗೊತ್ತಾಗತ್ತೆ. ಏನದು ಚಾಪರಲ್ಲಿ ಬಂದು ಅಂತ ಜಾಸ್ತಿ ಹಾರಾಡ್ಬೇಡಿ. ನಾನ್ ಕಂಡಿರೋ ಡಿಸೈನರ, ಅವಳು ನಂತರ ಟೇಲ್ರೆ. ನನ್ಗೇನ್ ಬರುತ್ತೋ ಅವಳಿಗೂ ಅಷ್ಟೇ ಬರೋದು. ಏನು ದಿಶಾ ಅವ್ರ ಬಗ್ಗೆ ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಅವ್ರೇ ನಿಮ್ಮ ಅಕ್ಕನ ತಂಗಿನ ಎಲ್ಲ ಗೊತ್ತು ನಂಗೆ ಮಾತಾಡ್ತಾ ಇದ್ದೀರಾ? ನನ್ಗೇನ್ ಗೊತ್ತು ಅವಳ ಬಗ್ಗೆ? ನಾನ್ ಮಾಡ್ದಿರೋ ಕೆಲಸ ಅವಳು ಮಾಡ್ತಾಳ ಅಂತ ಹೇಳ್ದೆ ಅಷ್ಟೇ. ಹಚ್ಬಿಂಡು, ನನ್ನನ್ ಕೇಳಿದ್ರೆ ಅವಳನ್ನ ಬಿಟ್ಬಿಟ್ಟು ನನ್ನನ್ ತಗೊಳ್ಳಿ, ತರ್ತರಾವರಿ ಡಿಸೈನ್ ಮಾಡಿ ಹೊಳ್ಕೊಡ್ತೀನಿ. ನಾನೇನ್ ಟೈಲರಿಂಗ್ ಅಂಗಡಿ ಇಟ್ಟಿದ್ದೀನ? ದೊಡ್ಡ ಕಂಪ್ನಿ ನಾನು ನಡೆಸ್ತಾ ಇರೋದು. ನಂದೊಂದು ಬ್ರ್ಯಾಂಡ್ ಇದೆ, ಹೆಸರಿದೆ. ಅದನ್ನ ಬೆಳೆಸ್ಬೇಕು ಅಂದ್ರೆ ದಿಶಾ ತರದ ಮಾಡೆಲ್ಸ್ ನಮ್ಮ ಕಂಪ್ನಿಲಿ ಇರ್ಬೇಕು. ಬಿಸ್ನೆಸ್ ರೀ ಇದು, ಅರ್ಥ ಮಾಡ್ಕೊಳ್ಳಿ. ನಾನು ಫ್ಯಾಷನ್ ಡಿಸೈನರು, ಅವ್ರ ಮಾಡ್ಲು, ಅದಕ್ಕಷ್ಟೇ ಹೊಗಳ್ತಾ ಇರೋದು, ಬೇರೆ ಏನು. ಇಂಟರ್ವ್ಯೂ ಮುಗೀತಾ? ಮುಗೀತು. ಇಂದ್ರಾನಗರ ಅಥವಾ JP ನಗರ? ಹತ್ತು ನಿಮಿಷದ ಇಂಟರ್ವ್ಯೂಗೆ ಇಡೀ ದಿನ ಟೈಮ್ ಆಯ್ತಾ ರಾಹುಲ್? ಅದು ಅರ್ಚನವ್ರೆ, ನನಗೊಬ್ರು ಹಳೆ ಫ್ರೆಂಡ್ ಸಿಕ್ಕಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸಾರಿ ಆಯ್ತಾ? ಸಿಗೋ ಫ್ರೆಂಡ್ಸ್ ಎಲ್ಲ ಕಷ್ಟಕ್ಕಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಪ್ರತಿದಿನ ಏನಾದ್ರೂ ಒಂದು ರೀಸನ್ ಹೇಳ್ತಾನೆ ಇರ್ತೀಯ. ಇತ್ತೀಚೆಗೆ ನಿನ್ನ ವರ್ತನೆಗಳನ್ನೆಲ್ಲ ಗಮನಿಸ್ತಿದ್ರೆ ಚಿರು ಅದಕ್ಕೆ ಹೇಳ್ದಂಗೆ ನೀನ್ ಫ್ರಾಡ್ ಇರ್ಬೋದೇನೋ ಅನ್ಸೋ ತರ ನಡ್ಕೋತಿದ್ಯಾ. ನೀವು ನನ್ನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಹೌದು, ಮಾತಾಡೋ ತರ ನೀನ್ ನಡ್ಕೋತಿದ್ಯಾ. ಚಿರು ಅದಕ್ಕೆ ಮತ್ತೆ ಚಿಕ್ಕಮ್ಮ ನಿನ್ ಬಗ್ಗೆ ಹುಷಾರಾಗಿರು ಅಂತ ಹೇಳಿದ್ರು. ಸಾಲದಕ್ಕೆ ಇಷ್ಟರಲ್ಲೇ ನಿನ್ ಬಣ್ಣ ಬಯಲಾಗತ್ತೆ ಅಂತಾನು ಹೇಳಿದ್ರು. ಈ ಮಾತು ಕೇಳಿ ನನ್ಗೆಷ್ಟು ಬೇಜಾರಾಗಿರುತ್ತೆ ಅಂತ ಒಂದ್ಸಲ ನೀನ್ ಯೋಚನೆ ಮಾಡು ರಾಹುಲ್. ಅವ್ರು ಹೇಳಿರೋ ಪ್ರಕಾರ ನನಗ್ ಗೊತ್ತಿಲ್ಲದೆ ಇರೋದು ಏನಿದೆ ನಿನ್ ಬಣ್ಣ? ಅದು ನೀವು ಅನ್ಕೊಂಡಿದ್ರ ಏನೂ ಇಲ್ಲ. ಲೇಟ್ ಆಯ್ತು, ಫ್ರೆಶ್ ಅಪ್ ಆಗಿ ಬರ್ತೀನಿ, ಊಟ ಮಾಡೋಣ. ಸೆಂಟ್ ಹೊಡ್ಕೊಂಡಿದ್ದೀರಲ್ಲ? ಸೆಂಟ್ ಅಲ್ಲ ರೀ, ಪರ್ಫ್ಯೂಮ್ ಅದು. ಇದನ್ನೇ ತಾನೇ ನೀವು ಅವತ್ತು ಹಾಕೊಂಡಿದ್ದು? ಅವತ್ತು ಅಂದ್ರೆ ಅದೇ ಆ ದಿವಸ ನಾ ಭೇಟಿ ಮಾಡಕ್ ಹೋಗುವಾಗ. ಒಳ್ಳೆ ಕರ್ಮ ಆಯ್ತದ. ದಿಶಾ ಅನ್ನೋ ಒಳ್ಳೆ ಹೆಸರನ್ನ ಯಾಕ್ರಿ ದಿಸಾ ಅಂತ ಕೆಡಿಸ್ತಾ ಇದ್ದೀರಾ? ಅವಳು ಕಂಡ್ರೆ ನಂಗೆ ಇಷ್ಟ ಇಲ್ಲ, ಅದಕ್ಕೆ ದಿಸಾ ಅಂತಾನೆ ಕರೀತೀನಿ.
ಆದ್ರೆ ನಿಮ್ಗೆ ಅವಳ ಕಂಡ್ರೆ ತುಂಬಾ ಇಷ್ಟ ಅನ್ಸ್ತಿದೆ, ಅದಕ್ಕೆ ಅವಳ ಬಗ್ಗೆ ಏನೇ ಹೇಳಿದ್ರು ಮುಖ ಕೋಪದಿಂದ ಓದ್ತಿದೆ. ಬೆಳಗ್ಗೆ ಏನ್ರಿ ನಿಮ್ಗಳು? ನಾನು ಯಾಕ್ರಿ ದಿಶಾ ಅವ್ರನ್ನ ಇಷ್ಟಪಡ್ಲಿ? ಇವತ್ತು ಸಿಗ್ತೀನಿ ಅಂದಿದ್ದಾರೆ, ಮೀಟಿಂಗ್ ಇದೆ, ಅದಕ್ಕೆ ರೆಡಿ ಆಗಿದ್ದೀನಿ. ದೀಪ ಹೋಗೋಣ. ಎಲ್ಲಿಗಕ್ಕ? ಯಾಕೆ ನೆನ್ಪಿಲ್ವಾ? ಓ ಗೊತ್ತಾಯ್ತು, ಬನ್ನಿ ಹೊರಡೋಣ. ಏನು ಇಬ್ರು ಸೇರ್ಕೊಂಡು ಸಿನಿಮಾ ಏನಾದ್ರು ಹೊರಟಿದ್ದೀರಾ? ಸಿನಿಮಾ ಹೋಗಕ್ಕೆ ನಮ್ಗೆ ಬೇರೆ ಕೆಲಸ ಇಲ್ಲ. ಏನಿಲ್ಲ ಚಿರು, ದೀಪ ಟೈಲರಿಂಗ್ ಶಾಪ್ ಓಪನ್ ಮಾಡೋದಿಕ್ಕೆ ಜಾಗ ಹುಡುಕ್ಬೇಕಲ್ಲ, ಅದಕ್ಕೆ. ಕರೆಕ್ಟ್ ಅಲ್ವಾ? ಬನ್ನಿ ನಾನೇ ಡ್ರಾಪ್ ಮಾಡಿ. ಬೇಡ. ಅಕ್ಕ ಇವ್ರ ಜೊತೆನೆ ಹೋಗೋಣ ಬನ್ನಿ. ಬೇಡ ಚಿರು, ನಮ್ ಪಾಡಿಗೆ ನಾವು ಹೋಗ್ತೀವಿ. 2-3 ಕಡೆ ಜಾಗ ನೋಡ್ಬೇಕು. ಸುಮ್ನೆ ನಮ್ಮಿಂದ ನಿನಗ್ ತೊಂದ್ರೆ ಆಗದ್ ಬೇಡ. ನೀನ್ ಬೇರೆ ಯಾವ್ದೋ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಟಿದ್ಯಾ ಅನ್ಸುತ್ತೆ. ಅಫ್ಕೋರ್ಸ್ ಚಿರು ಇವತ್ತು ತುಂಬಾ ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಆಲ್ ದಿ ಬೆಸ್ಟ್ ಚಿರು. ಥ್ಯಾಂಕ್ಸ್. ಅದಕ್ಕೆ ಅದೇನ್ ಮುಖ್ಯವಾದ ಕೆಲಸ ಅಂತ ನನ್ಗೂ ಗೊತ್ತು. ಆ ಮಾಡ್ಲಿ ಯಾವ ಸೀಮೆ ಮುಖ್ಯವಾದವಳು. ದೀಪ ಅವರೇ, ಅವ್ರಿಗೆ ನನಗ್ ಮುಖ್ಯ ಅಲ್ಲ, ನಮ್ಮ ಕಂಪ್ನಿಗೆ ಮುಖ್ಯ. ಏನೇ ಇದ್ರು ಹಸ್ಬೆಂಡು ನೋಡ್ಕೊಂಡ್ ಮಾತಾಡಿ. ನೋಡ್ಕೊಂಡೇ ಮಾತಾಡೋದು. ಚಿರು, ಆಫೀಸ್ ಕೆಲ್ಸದ ಬಗ್ಗೆ ನೀನ್ ಏನು ತಲೆ ಕೆಡ್ಸ್ಕೋಬೇಡ. ಐ ವಿಲ್ ಹ್ಯಾಂಡಲ್ ಇಟ್ ಆಲ್. ನೀನ್ ಹೋಗಿ ಆರಾಮಾಗಿ ಅವಳ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡು. ಓಕೆ? ಸರಿ ಅದಕ್ಕೆ